ಹೈದರಾಬಾದ್ ವಿರುದ್ಧ ಸೋಲುವ ಮೂಲಕ ಚೆನ್ನೈ ತಂಡ ಆಲ್ಮೋಸ್ಟ್ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಾಗಿದೆ. ಇಲ್ಲ ಮ್ಯಾಥಮೆಟಿಕಲಿ ಚಾನ್ಸ್ ಇದೆ ಅಂದ್ರೂ ಕೂಡ ನೆಟ್ ರನ್ ರೇಟ್ ಸಪೋರ್ಟ್ ಮಾಡಲ್ಲ. ಸೊ ನೆಕ್ಸ್ಟ್ ಗುಜರಾತ್ ವಿರುದ್ಧದ ಪಂದ್ಯ ಈ ಸೀಸನ್ನ ಕೊನೆ ಪಂದ್ಯ ಆಗಬಹುದು. ಆದರೆ ಚೆನ್ನೈ ತಂಡ ಪ್ಲೇ ಆಫ್ ರೇಸ್ನಿಂದ ಹೊರಬೀಳುತ್ತಿದೆ ಅನ್ನೋದಕ್ಕಿಂತ ಮಹೇಂದ್ರ ಸಿಂಗ್ ಧೋನಿ ಸದ್ದಿಲ್ಲದೆ ತೆರೆಮರೆಗೆ ಸರಿದು ಬಿಟ್ರ ಎನ್ನುವಂತ ಚರ್ಚೆ ಶುರುವಾಗಿದೆ. ಹೈದರಾಬಾದ್ ವಿರುದ್ಧದ ಪಂದ್ಯದ ಬಳಿಕ ಚಪಾಕ್ ಮೈದಾನದಲ್ಲಿ ನಡೆದ ಕ್ಷಣಗಳೇ ಇದನ್ನ ಸಾರಿ ಸಾರಿ ಹೇಳ್ತಿದೆ. ಕಣ್ಣಲ್ಲಿ ತುಂಬಿದಂತ ನೀರು, ಮೈದಾನದಲ್ಲಿ ಹಾಕಿದಂತ ಭಾರವಾದ ಹೆಜ್ಜೆಗಳು, ಅಭಿಮಾನಿಗಳತ್ತ ಕೈ ಬೀಸಿದ ಬಗೆಯೇ ಇದಕ್ಕೆ ಪುಷ್ಟಿ ನೀಡಿದೆ. ಹಾಗಾದ್ರೆ IPLನಲ್ಲೂ ಕೂಡ ಧೋನಿಯವರ ಯುಗಾಂತ್ಯವಾಯ್ತಾ? ಮೈದಾನಕ್ಕಿಳಿಯದೆ ಹೊರ ನಡೆದು ಬಿಟ್ರ? ತಲಾ ಫಾರ್ ಎ ರೀಸನ್ IPLನಲ್ಲಿ ಹೇಗಿತ್ತು ನಂಬರ್ 7 ಜರ್ನಿ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮಹೇಂದ್ರ ಸಿಂಗ್ ಧೋನಿ ಟೀಮ್ ಇಂಡಿಯಾ ಕಂಡಂತ ಲೆಜೆಂಡರಿ ಆಟಗಾರ. ಭಾರತ ತಂಡದ ನಾಯಕರಾಗಿ ಒಟ್ಟು 3 ICC ಟ್ರೋಫಿಗಳನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ವಿಶ್ವ ಕ್ರಿಕೆಟ್ನ ಇತಿಹಾಸದಲ್ಲಿ ವೈಟ್ ಬಾಲ್ನಲ್ಲಿ 3 ವಿಭಿನ್ನ ICC ಟ್ರೋಫಿಗಳನ್ನು ಗೆದ್ದ ಏಕೈಕ ನಾಯಕ. ಹಾಗೆ IPLನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕರಾಗಿ 5 ಸಲ ಚಾಂಪಿಯನ್ ಪಟ್ಟಕ್ಕೇರಿಸಿದ ಸಕ್ಸಸ್ಫುಲ್ ಲೀಡರ್. ಆದರೆ ಕಳೆದ 3-4 ವರ್ಷಗಳಿಂದ IPLನಲ್ಲಿ ಧೋನಿ ಅವರ ನಿವೃತ್ತಿ ಬಗ್ಗೆಯೇ ಭಾರಿ ಚರ್ಚೆ ಆಗ್ತಿತ್ತು. ಪರ ವಿರೋಧದ ವಾರ್ ನಡೀತಾ ಇತ್ತು. ತಮ್ಮ ಕ್ರಿಕೆಟ್ ಕರಿಯರ್ನಲ್ಲಿ ಕೂಲ್ ಕ್ಯಾಪ್ಟನ್ ಅಂತಾನೆ ಕರೆಸಿಕೊಳ್ತಿದ್ದ ಧೋನಿ ಈಗ ಅಷ್ಟೇ ಕೂಲ್ ಆಗಿ IPL ಅಂಗಳದಿಂದ ಹೊರ ನಡೆದಂತಿದೆ. ಕಣ್ಣೀರು, ಭಾರವಾದ ಹೆಜ್ಜೆ, ಸೆಲ್ಫಿಯೊಂದಿಗೆ ವಿದಾಯ. ಚೆನ್ನೈ ಸೂಪರ್ ಕಿಂಗ್ಸ್ ಪಾಲಿನ ಜೀವಾಳವೇ ಆಗಿರುವಂತ ಧೋನಿ ಈಗ IPL ಅಂಗಳಕ್ಕೂ ಕೂಡ ಗುಡ್ ಬೈ ಹೇಳಿದ್ರ ಎನ್ನುವಂತ ಚರ್ಚೆಗಳಿದೆ. ಈ ಸೀಸನ್ನ ಆರಂಭಕ್ಕೂ ಮುನ್ನವೇ ಮೊದಲ 3 ಪಂದ್ಯಗಳನ್ನ ಧೋನಿ ಅವರು ಆಡಲ್ಲ ಅಂತ ಫ್ರಾಂಚೈಸಿ ಅಧಿಕೃತವಾಗಿ ಹೇಳಿತ್ತು. ಹೀಗಾಗಿ ನಂತರದ ಪಂದ್ಯಗಳಿಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ರು. ಆದರೆ ನೆಟ್ ಸೆಷನ್ ಅಲ್ಲಿ ಕಾಣಿಸಿಕೊಳ್ತಾ ಇದ್ದಂತ ಧೋನಿ ಆ ಬಳಿಕ ಪಂದ್ಯಗಳ ವೇಳೆ ಎಲ್ಲಿಯೂ ಮೈದಾನದಲ್ಲಿ ಕಾಣಿಸಿಕೊಂಡಿಲ್ಲ. ಈಗ ಹೈದರಾಬಾದ್ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ತವರಿನಲ್ಲಿ ಆಡ್ತಾರೆ ಎನ್ನುವಂತ ನಿರೀಕ್ಷೆ ಇತ್ತು. ಅದಕ್ಕೆ ಕಾರಣ ಹಿಂದೊಮ್ಮೆ ಧೋನಿ ಅವರು ನಾನು ಚಪಾಕ್ನಲ್ಲಿಯೇ ಕೊನೆಯ IPL ಪಂದ್ಯವನ್ನ ಆಡಿ ನಿವೃತ್ತಿಯನ್ನ ಘೋಷಣೆ ಮಾಡ್ತೀನಿ ಅಂದಿದ್ರು. ಈ ಸೀಸನ್ ಅಲ್ಲಿ ಚಪಾಕ್ನಲ್ಲಿ ಕೊನೆ ಪಂದ್ಯ ಆಗಿದ್ರಿಂದ ಹೈದರಾಬಾದ್ ವಿರುದ್ಧ ಆಡ್ತಾರೆ ಎನ್ನುವಂತ ನಿರೀಕ್ಷೆ ಇತ್ತು. ಅದರಂತೆ ಡಗೌಟ್ನಲ್ಲೂ ಕೂಡ ಧೋನಿ ಕಾಣಿಸಿಕೊಂಡಿದ್ರು. ಆದರೆ ಆಟಕ್ಕಾಗಿ ಮೈದಾನಕ್ಕೆ ಮಾತ್ರ ಇಳಿಯಲೇ ಇಲ್ಲ. ಕೊನೆಗೆ ಪಂದ್ಯ ಮುಗಿದ ಮೇಲೆ ಮೈದಾನದ ತುಂಬಾ ಹೆಜ್ಜೆ ಹಾಕಿದ್ದಾರೆ. ಅಭಿಮಾನಿಗಳ ಜೊತೆ ಸೆಲ್ಫಿಗಳನ್ನು ತಗೊಂಡಿದ್ದಾರೆ. ಅವರ ಕಣ್ಣುಗಳಲ್ಲಿ ತುಂಬಿದ್ದ ನೀರು ಇದು ವಿದಾಯದ ಹೆಜ್ಜೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇತ್ತು. ಆದ್ರೆ ಅಧಿಕೃತವಾಗಿ ಘೋಷಣೆ ಮಾಡದೇ ಇರೋದ್ರಿಂದ ನೆಕ್ಸ್ಟ್ ಸೀಸನ್ ಆಡ್ಲಿ ಎನ್ನುವಂತ ಕೂಗು ಎದ್ದಿದೆ. 2027ರ IPLನಲ್ಲಿ ಆಡ್ತಾರ ಧೋನಿ. ಕಾಲಿನ ಸ್ನಾಯು ಸೆಳೆತದಿಂದ ಬಳಲ್ತಾ ಇರುವಂತ ಧೋನಿ ಈ ಸೀಸನ್ ಅಲ್ಲಿ 1 ಪಂದ್ಯವನ್ನು ಆಡೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಮುಂದಿನ ಆವೃತ್ತಿಯಲ್ಲಿ ಆಡಲಿ ಅನ್ನೋದು ಕೆಲವರ ಅಭಿಪ್ರಾಯ ಕೂಡ. CSKಯಲ್ಲಿ ಚಿನ್ನತಲ ಅಂತಾನೆ ಕರೆಸಿಕೊಳ್ಳುವಂತ ಸುರೇಶ್ ರೈನಾ ನಿನ್ನೆ ಮ್ಯಾಚ್ ಬಳಿಕ ಧೋನಿ ಅವರನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದ್ರು. ನೀವು ಈ ಸೀಸನ್ಗೆ ಮಿಸ್ ಕಾರ್ಡ್ ಕೊಟ್ಟಿದ್ದೀರಿ, ಹಾಗಾಗಿ ಮುಂದಿನ ವರ್ಷ ಅಂದ್ರೆ 2027ಕ್ಕೆ ಮರಳಿ ಆಡ್ಲೇಬೇಕು ಎಂದಿದ್ರು. ಈ ವೇಳೆ ಧೋನಿ ನಗುತ್ತಲೇ ನೋಡೋಣ ಎಂದಿದ್ದಾರೆ. ಹಾಗೆ ಬಾಡಿ ಈಸ್ ಎ ಲಿಟಲ್ ವೀಕ್ ಅಂದ್ರೆ ದೇಹಕ್ಕೆ ಸ್ವಲ್ಪ ಸುಸ್ತಾಗಿದೆ ಅನ್ನೋದನ್ನು ಕೂಡ ಒಪ್ಕೊಂಡಿದ್ದಾರೆ. ಇನ್ನು ಟೀಮ್ ಇಂಡಿಯಾದ ಮಾಜಿ ಆಟಗಾರ ಹರ್ಭಜನ್ ಸಿಂಗ್ ಕೂಡ ಧೋನಿ ತಮ್ಮ ಕೊನೆಯ ಪಂದ್ಯವನ್ನ ಚಪಾಕ್ ಅಭಿಮಾನಿಗಳ ಎದುರು ಆಡಿ ವಿದಾಯವನ್ನ ಹೇಳೋಕೆ ಬಯಸಿದ್ರು. ಸೊ ಈ ಸಲ ಆಡದೆ ಇರೋದ್ರಿಂದ 2027ಕ್ಕೆ ಅದೇ ಮೈದಾನದಲ್ಲಿ ಆಡಿ IPLಗೆ ವಿದಾಯ ಹೇಳ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಆದರೆ ಮುಂಬರುವ ದಿನಗಳಲ್ಲಿ ಧೋನಿ ವಿದಾಯ ಘೋಷಣೆ ಮಾಡಲೂಬಹುದು. ಯಾಕಂದ್ರೆ ಧೋನಿಗೆ ಈಗ 44 ವರ್ಷ. ಸೊ ಅವರೇನು ಸೂಪರ್ ಮ್ಯಾನ್ ಅಲ್ಲ, ಅವ್ರಿಗೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಿವೃತ್ತಿಯನ್ನ ಘೋಷಣೆ ಮಾಡಲೂಬಹುದು. ಚೆನ್ನೈನಲ್ಲಿ ತಲಾ ಫಾರ್ ಎ ರೀಸನ್ ಆಗಿ ಬೆಳೆದಿದ್ದೇ ರಣರೋಚಕ. ಅಷ್ಟಕ್ಕೂ ರಾಂಚಿಯಲ್ಲಿ ಹುಟ್ಟಿ ಬೆಳೆದ ಮಹೇಂದ್ರ ಸಿಂಗ್ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ನ ಸಾಮ್ರಾಟನಾಗಿ ಮೆರೆದಿದ್ದಾರೆ. ಧೋನಿಗಾಗಿ ಚೆನ್ನೈನ ಸಪೋರ್ಟ್ ಮಾಡುವಂತ ಸಾಕಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಅದರಲ್ಲೂ ಅವರ ನಂಬರ್ 7 ಜರ್ಸಿ ಅಂತೂ ತಲಾ ಫಾರ್ ಎ ರೀಸನ್ ಅಂತಾನೆ ಫೇಮಸ್. ಪಂದ್ಯದ ಫಲಿತಾಂಶ ಸೋಲು ಗೆಲುವು ಏನೇ ಆಗಿದ್ರು ಕೂಡ 7 ಅನ್ನೋ ಸಂಖ್ಯೆ ಇತ್ತಂದ್ರೆ ತಲಾ ಫಾರ್ ಎ ರೀಸನ್ ಅಂತ ಅಭಿಮಾನಿಗಳು ಅವರನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ. ಎಷ್ಟೋ ಸಲ ಆಪೋಸಿಟ್ ಟೀಮ್ಸ್ ಕೂಡ ಚೆನ್ನೈನ ಟ್ರೋಲ್ ಮಾಡೋಕೆ ಇದೇ ಸ್ಟೈಲ್ ನಲ್ಲಿ ಕೌಂಟರ್ ಕೊಟ್ಟಿದ್ದು ಕೂಡ ಇದೆ.
ಆದರೆ ಮೈದಾನದಲ್ಲಿ ಯಾವತ್ತೂ ಕೂಡ ಅತಿರೇಕವಾಗಿ ವರ್ತಿಸದ ಧೋನಿ 5 ಬಾರಿ ಚಾಂಪಿಯನ್ಸ್ ಆಗಿ ತಂಡವನ್ನ ಮುನ್ನಡೆಸಿದ್ರು. ನಾಯಕನಾಗಿ 130ಕ್ಕೂ ಹೆಚ್ಚು ಪಂದ್ಯಗಳನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. IPL ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಾಯಕ ಕೂಡ ಎನಿಸಿಕೊಂಡಿದ್ದಾರೆ. 12 ಬಾರಿ ತಂಡವನ್ನ ಪ್ಲೇ ಆಫ್ ಹಂತಕ್ಕೆ ಹಾಗೆ 10 ಬಾರಿ ಫೈನಲ್ಗೆ ಮುನ್ನಡೆಸಿದ ದಾಖಲೆ ಕೂಡ ಅವರ ಹೆಸರಲ್ಲಿದೆ. ಒಟ್ನಲ್ಲಿ ಧೋನಿ ಅಂದ್ರೆ ಬರೀ ಆಟಗಾರನಲ್ಲ, ಯಾವುದೋ ಒಂದು ತಂಡಕ್ಕೆ ಸೀಮಿತವಾದಂಥ ಪ್ಲೇಯರ್ ಕೂಡ ಅಲ್ಲ. ಕ್ಯಾಪ್ಟನ್ ಕೂಲ್ ಪರ್ಸನಾಲಿಟಿ, ವಿಶಿಷ್ಟ ನಾಯಕತ್ವ, ICC ಟ್ರೋಫಿಗಳ ದಾಖಲೆ, ಜಗತ್ತಿನ ಶ್ರೇಷ್ಠ ಫಿನಿಷರ್, ಸ್ಟಂಪ್ಸ್ ಹಿಂದಿನ ಮ್ಯಾಜಿಷಿಯನ್, ಯಂಗ್ ಪ್ಲೇಯರ್ಗಳ ಪಾಲಿನ ರೋಲ್ ಮಾಡೆಲ್, ಸಿಂಪ್ಲಿಸಿಟಿ, ಹೀಗೆ ಎಲ್ಲ ವಿಚಾರದಲ್ಲೂ ಕೂಡ ಧೋನಿ ನಂಬರ್ 1. IPLನಿಂದ ಧೋನಿ ದೂರವಾದರೆ ಬರೀ ಚೆನ್ನೈ ತಂಡ ಅಷ್ಟೇ ಅಲ್ಲ, IPL ಕೂಡ ಅವರನ್ನ ಮಿಸ್ ಮಾಡಿಕೊಳ್ಳುತ್ತೆ. ನಮಸ್ಕಾರ.